ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ನಾವು ಈ ಸೀರೀಸ್ನಲ್ಲಿ ಎಲ್ಲ ಇಂಗ್ಲೀಷ್ ಟೆನ್ಸ್ಗಳನ್ನ ಒಂದೇ ಕ್ಲಾಸ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಒಂದು ಸಿಚುವೇಶನ್ ತಗೊಂಡು, ಒಂದು ಸಿಂಗಲ್ ಸೆಂಟೆನ್ಸ್ನ ತಗೊಂಡು, ರೈಟ್. ಇದು ಪಾರ್ಟ್ 3. ನೀವು ಪಾರ್ಟ್ 1 and 2 ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಬನ್ನಿ, ನಾನು ಇಲ್ಲಿ ಲಿಂಕ್ ಕೊಡ್ತಾ ಇದ್ದೀನಿ. ಸೊ ಈ ಕ್ಲಾಸ್ನಲ್ಲಿ ನಾವು ರೈನ್ ಬಗ್ಗೆ ಸೆಂಟೆನ್ಸ್ನ ಮಾಡ್ತಾ ಇದ್ದೀವಿ. ಇಟ್ ರೈನ್ಸ್ ಅ ಲಾಟ್ ಹಿಯರ್. ಇಲ್ಲಿ ತುಂಬ ಮಳೆ ಆಗುತ್ತೆ. ಇಟ್ ಡಸಂಟ್ ರೈನ್ ಅ ಲಾಟ್ ಹಿಯರ್. ಇಲ್ಲಿ ತುಂಬ ಮಳೆ ಆಗಲ್ಲ. ಡಸ್ ಇಟ್ ರೈನ್ ಅ ಲಾಟ್ ಇನ್ ಯುವರ್ ಸಿಟಿ? ಡಸಂಟ್ ಇಟ್ ರೈನ್ ಅ ಲಾಟ್ ಇನ್ ಯುವರ್ ಸಿಟಿ? ವೇರ್ ಡಸ್ ಇಟ್ ರೈನ್ ಅ ಲಾಟ್ ಇನ್ ಇಂಡಿಯಾ? ಇಂಡಿಯಾದಲ್ಲಿ ತುಂಬ ಹೆಚ್ಚು ಮಳೆ ಎಲ್ಲಾಗುತ್ತೆ. ಓಕೆ, ಇದು ಇನ್ಫಾರ್ಮಲ್ ಸ್ಟೈಲ್ನಲ್ಲಿ ಈ ಥರ ಕೇಳಿ. ನೀವು ತುಂಬ ಫಾರ್ಮಲ್ ಆಗಿ ಕೇಳಬೇಕಂದ್ರೆ ವಿಚ್ ಸಿಟಿ ರಿಸೀವ್ಸ್ ದ ಹೈಯೆಸ್ಟ್ ರೈನ್ಫಾಲ್ ಇನ್ ಇಂಡಿಯಾ? ಸೊ ಇದು ನೋಡಿ, ಈ ಥರ ಫಾರ್ಮಲ್ ಆಗಿ ಕೇಳೋದು. ನೀವೆಲ್ಲಾದರೂ ಕ್ವಶನ್ ಪೇಪರಲ್ಲಿ ನೋಡಿದರೆ ಈ ಥರ ಇರುತ್ತೆ. ಆರ್ ವೇರ್ ಡಸ್ ಇಟ್ ರೈನ್ ಅ ಲಾಟ್ ಕೂಡ ಓಕೆ. ಇಟ್ಸ್ ರೈನಿಂಗ್ ಎವ್ರಿವೇರ್. ಎಲ್ಲ ಕಡೆ ಮಳೆ ಆಗ್ತಾ ಇದೆ. ಇಟ್ ಇಸ್ಂಟ್ ರೈನಿಂಗ್ ಎವ್ರಿವೇರ್. ಎಲ್ಲ ಕಡೆ ಆಗ್ತಾ ಇಲ್ಲ. ಇಸ್ ಇಟ್ ರೈನಿಂಗ್ ಎವ್ರಿವೇರ್ ಇನ್ ದ ಸಿಟಿ? ಇಸ್ಂಟ್ ಇಟ್ ರೈನಿಂಗ್ ಎವ್ರಿವೇರ್ ಇನ್ ದ ಸಿಟಿ? ವೇರ್ ಇಸ್ ಇಟ್ ರೈನಿಂಗ್ ಇನ್ ದ ಸಿಟಿ? ಇಟ್ ಹ್ಯಾಸ್ ರೈನ್ಡ್ ಆರ್ ಇಟ್ಸ್ ರೈನ್ಡ್ ಫಾರ್ 2 days. 2 ದಿನ ಮಳೆಯಾಗಿದೆ ಅಂದರೆ ಈಗ ನಿಂತಿದೆ, ಮತ್ತೆ ಆಗ್ಬೋದು. ಇಟ್ ಹ್ಯಾಸಂಟ್ ರೈನ್ಡ್ ಫಾರ್ 2 days. 2 ದಿನದಿಂದ ಮಳೆಯಾಗಿಲ್ಲ. ಹ್ಯಾಸ್ ಇಟ್ ರೈನ್ಡ್ ಇನ್ ಯುವರ್ ಸಿಟಿ? ಕೇಳಿ ಚೆಕ್ ಮಾಡಿ. ಹ್ಯಾಸಂಟ್ ಇಟ್ ರೈನ್ಡ್ ಇನ್ ಯುವರ್ ಸಿಟಿ? ಹೌ ಲಾಂಗ್ ಹ್ಯಾಸ್ ಇಟ್ ರೈನ್ಡ್ ಇಯರ್? ಅಂದರೆ ಎಷ್ಟು ಹೊತ್ತು ಮಳೆ ಬಂದಿದೆ. ಇಟ್ಸ್ ಬೀನ್, ಇಟ್ ಹ್ಯಾಸ್ ಬೀನ್. ಇಟ್ಸ್ ಬೀನ್ ರೈನಿಂಗ್ ಹೆವಿಲಿ ಫಾರ್ ಅ ವೀಕ್. 1 ವೀಕಿಂದ ತುಂಬ ಜೋರಾಗಿ ಮಳೆ ಆಗ್ತಾ ಇದೆ. ಇಟ್ ಹ್ಯಾಸಂಟ್ ಬೀನ್ ರೈನಿಂಗ್ ಹಿಯರ್ ಎಟ್ ಆಲ್. ಇಲ್ಲಿ ಮಳೆ ಬರ್ತಾನೇ ಇಲ್ಲ. ಹ್ಯಾಸ್ ಇಟ್ ಬೀನ್ ರೈನಿಂಗ್ ದೇರ್ ಫಾರ್ ಅ ವೀಕ್? ಹ್ಯಾಸಂಟ್ ಇಟ್ ರೈನಿಂಗ್ ದೇರ್ ಫಾರ್ ಅ ವೀಕ್? ಹೌ ಲಾಂಗ್ ಹ್ಯಾಸ್ ಇಟ್ ಬೀನ್ ರೈನಿಂಗ್ ಫಾರ್? ಸೊ ಯಾಕೆ ಫಾರ್ ಹಾಕ್ತಾ ಇದೀವಿ ಅಂದರೆ, ಯಾಕೆಂದರೆ ನಾವು ಡ್ಯೂರೇಷನ್ ಕೇಳ್ತಾ ಇದೀವಿ. ಸೊ ಆನ್ಸರ್ನಲ್ಲೂ ಕೂಡ ಫಾರ್ ಇದೆ, ಆದ್ದರಿಂದ ನಾವು ಪ್ರಿಪೋಸಿಷನ್ ಯೂಸ್ ಮಾಡ್ತಿದ್ದೀವಿ. ಇಟ್ ರೈನ್ಡ್ ವೆರಿ ಲೆಸ್ ಲಾಸ್ಟ್ ಇಯರ್. ಲಾಸ್ಟ್ ಇಯರ್ ತುಂಬ ಕಡಿಮೆ ಮಳೆ ಆಯಿತು. ಸೊ ಈ ಥರ ಲೆಸ್, ವೆರಿ ಲೆಸ್, ಮಚ್ ಅನ್ನೋದು ಯೂಸ್ ಮಾಡ್ತಿದ್ರೆ ವರ್ಬ್ ಆದ್ಮೇಲೆ ಹಾಕಿ, ರೈಟ್. ಇಟ್ ರೈನ್ಡ್ ವೆರಿ ಲೆಸ್ ಲಾಸ್ಟ್ ಇಯರ್. ತುಂಬ ಕಡಿಮೆ ಮಳೆ ಆಯಿತು. ಇಟ್ ಡಿಡಂಟ್ ರೈನ್ ದಿಸ್ ಮಚ್ ಲಾಸ್ಟ್ ಇಯರ್. ಇಷ್ಟು ಮಳೆ ಲಾಸ್ಟ್ ಇಯರ್ ಆಗಿರಲಿಲ್ಲ, ಅಂದರೆ ಈ ವರ್ಷ ಆದಷ್ಟು. ಡಿಡ್ ಇಟ್ ರೈನ್ ದಿಸ್ ಮಚ್ ಲಾಸ್ಟ್ ಇಯರ್? ಡಿಡಂಟ್ ಇಟ್ ರೈನ್ ದಿಸ್ ಮಚ್ ಲಾಸ್ಟ್ ಇಯರ್? ವೈ ಡಿಡ್ ಇಟ್ ರೈನ್ very less last year? It was raining in the midnight when I woke up. ನಾ ಎದ್ದಾಗ ಮಿಡ್ನೈಟ್ನಲ್ಲಿ ಮಳೆ ಆಗ್ತಾ ಇತ್ತು. It wasn't raining when I woke up. Was it raining when you woke up? Wasn't it raining when you woke up? When was it raining? I think it will rain today. ಇವತ್ತು ಮಳೆ ಬರುತ್ತೆ ಅಂತ ನನಗೆ ಅನ್ಸುತ್ತೆ. ಐ ಥಿಂಕ್ ಇಟ್ ವೋಂಟ್ ರೈನ್ ಟುಡೇ. ಬರಲ್ಲ ಅಂತ ಅನ್ಸುತ್ತೆ. ಅವ್ರು ಇದನ್ನ ಈ ಥರನೂ ಹೇಳ್ಬೋದು, ಐ ಡೋಂಟ್ ಥಿಂಕ್ ಇಟ್ ವಿಲ್ ರೈನ್. ಥಿಂಕ್ನ ನೆಗೆಟಿವ್ ಮಾಡ್ತಿದ್ದೀರ ಅಷ್ಟೇ. ಇವತ್ತು ಮಳೆ ಬರುತ್ತೆ ಅಂತ ನಂಗೆ ಅನ್ನಿಸ್ತಿಲ್ಲ. ವಿಲ್ ಇಟ್ ರೈನ್ ಟುಡೇ? ವೋಂಟ್ ಇಟ್ ರೈನ್ ಟುಡೇ? ಹೌ ಮಚ್ ವಿಲ್ ಇಟ್ ರೈನ್ ಟುಡೇ? ಇಟ್ಸ್ ಗೋಯಿಂಗ್ ಟು ರೈನ್ ಟುಡೇ ಅಂದರೆ ನೀವು ತುಂಬ ಶೋರ್ ಆಗಿ ಇದ್ದಾಗ ಈ ಥರ ಹೇಳ್ಬೋದು. ಇಟ್ಸ್ ನಾಟ್ ಗೋಯಿಂಗ್ ಟು ರೈನ್ ಟುಡೇ. ಸೊ ನಾನು ಇಲ್ಲಿ 2 ಸೆಂಟೆನ್ಸ್ ಕೊಟ್ಟಿದ್ದೀನಿ. ನಾವಿಲ್ಲಿ ಮತ್ತೆ ಕ್ವಶನ್ ಕೇಳಿದ್ರೆ ಅದು ಅಷ್ಟು ಅಪ್ರೋಪ್ರಿಯೇಟ್ ಇರಲ್ಲ, ಅದಕ್ಕೆ ನಾನು ಬಿಟ್ಟಿದ್ದೀನಿ. ಸೊ ಯಾವ ಸೆಂಟೆನ್ಸ್ಗಳಲ್ಲಿ ಸೆನ್ಸ್ ಇರುತ್ತೆ ಅಷ್ಟೇ ಮಾಡಿ. ಅದು ನಿಮಗೆ ಸೆನ್ಸ್ ಕೊಡ್ತಾ ಇಲ್ಲ ಅಂದರೆ ಆ ಒಂದು ಫಾರ್ಮ್ನ ನೀವು ಬರಿಬೇಡಿ. ಇಟ್ಸ್ ಓಕೆ. ಇಟ್ ವಿಲ್ ಬಿ ರೈನಿಂಗ್ ಆಲ್ ದಿಸ್ ವೀಕ್. ಈ ವಾರ ಪೂರ್ತಿ ಮಳೆ ಬರ್ತಾ ಇರುತ್ತೆ. ಇಟ್ ವೋಂಟ್ ಬಿ ರೈನಿಂಗ್ ಆಲ್ ದಿಸ್ ವೀಕ್. ವಿಲ್ ಇಟ್ ಬಿ ರೈನಿಂಗ್ ಆಲ್ ದಿಸ್ ವೀಕ್? ವೋಂಟ್ ಇಟ್ ಬಿ ರೈನಿಂಗ್ ಆಲ್ ದಿಸ್ ವೀಕ್? ಇಷ್ಟೇ. ಆ್ಯಂಡ್ WH ನಾನು ಇಲ್ಲಿ ಯೂಸ್ ಮಾಡ್ತಾ ಇಲ್ಲ. ಸೊ ಗೊತ್ತಾಯ್ತಲ್ಲ, ಇದನ್ನೆಲ್ಲ ಬರ್ಕೊಂಡು ಫಾಸ್ಟಾಗಿ ಓದೋದನ್ನ ಪ್ರಾಕ್ಟೀಸ್ ಮಾಡಿ, ರೈಟ್. ಆಮೇಲೆ ನೋಡದೆ ಹೇಳೋದಕ್ಕೆ ಪ್ರಾಕ್ಟೀಸ್ ಮಾಡಿ. ಫಾಸ್ಟ್ ರೀಡಿಂಗ್ ಮಾಡಿ, ನೋಡದೆ ಹೇಳೋದು ಪ್ರಾಕ್ಟೀಸ್ ಮಾಡಿ. ಈ ಥರ ರಿಪೀಟೆಡ್ ಆಗಿ ನಿಮಗೆ ಫ್ಲೂಯೆಂಟಾಗಿ ಅದನ್ನು ಹೇಳೋದಕ್ಕೆ ಬರೋವರೆಗೂ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ನೀವು ನೆಕ್ಸ್ಟ್ ಎಲ್ಲಾದರೂ ಹೊರಗಡೆ ಹೋದಾಗ ಈ ಥರ ಸೆಂಟೆನ್ಸ್ಗಳನ್ನ ಈಸಿಯಾಗಿ ಮಾತಾಡ್ಬೋದು. ಸೊ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ, ಹೊರಗಡೆ ಈಸಿಯಾಗಿ ಮಾತಾಡ್ಬೋದು. ಈ ಟ್ರಿಕ್ ನೆನ್ಪಿಟ್ಕೊಳ್ಳಿ, ರೈಟ್. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.